ರಾಜ್ಯ ಬಿಜೆಪಿಯಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಬಣ ಪಾಲಿಟಿಕ್ಸ್ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಈಗ BY ವಿಜಯೇಂದ್ರ ವಿರುದ್ಧ ರೆಬೆಲ್ಸ್ ಟೀಮ್ ಮತ್ತೆ ಸಿಡಿದೇಳ್ತಾ ಇದೆ. ರೆಬೆಲ್ಸ್ ನಾಯಕರ ಟೀಮ್ ವಿಜಯೇಂದ್ರ ವಿರುದ್ಧ ಮತ್ತೆ ಸಿಡಿದೇಳ್ತಾ ಇದೆ. ವಕ್ಫ್ ಹೋರಾಟದ ನೆಪದಲ್ಲಿ ರೆಬೆಲ್ ನಾಯಕರು ಸಭೆ ನಡೆಸಿದ್ದಾರೆ. ವಕ್ಫ್ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಪ ಒಡ್ಡಿ ರೆಬೆಲ್ ನಾಯಕರು ಸಭೆ ನಡೆಸ್ತಾ ಇದ್ದಾರೆ. ಈ ಸಭೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. BY ವಿಜಯೇಂದ್ರ BS ಯಡಿಯೂರಪ್ಪ ವಿರುದ್ಧ ಹೊಸ ತಂತ್ರ ಏನಾದರೂ ರೂಪಿಸಲಾಗುತ್ತಾ, ಹೊಸ ತಂತ್ರಗಳನ್ನು ಏನಾದರೂ ಹೆಣಿಯಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಪರ್ಯಾಯ ನಾಯಕತ್ವದ ಬಗ್ಗೆಯೂ ಕೂಡ ಗಂಭೀರವಾಗಿ ಚರ್ಚೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರುತ್ತಾ ಇದೆ. ಸದಾಶಿವ ನಗರದ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್, ಪ್ರತಾಪ ಸಿಂಹ, BP ಹರೀಶ್, ರಮೇಶ್ ಜಾರಕಿಹೊಳಿ, ಈಶ್ವರ್ ಸಿಂಗ್ ಠಾಕೂರ್ ಎಲ್ಲ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಹುತೇಕವಾಗಿ ಎಲ್ಲರೂ ಕೂಡ ರೆಬೆಲ್ಸ್ ನಾಯಕರೇ ಇರೋದ್ರಿಂದಾಗಿ BY ವಿಜಯೇಂದ್ರ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂತಹ ಚರ್ಚೆಗಳು ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. BY ವಿಜಯೇಂದ್ರ ಅವರ ಬದಲಾಗಿ ಪರ್ಯಾಯ ನಾಯಕತ್ವದ ಬಗ್ಗೆ ಗಂಭೀರವಾಗಿ ಇವತ್ತು ಚರ್ಚೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. BS ಯಡಿಯೂರಪ್ಪ ಅವರ ನಾಯಕತ್ವದ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಅನ್ನುವ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು BJP ಹೈಕಮಾಂಡ್ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಈ ಅಸಮಾಧಾನ ತಣಿಯುವಂತಹ ಯಾವುದೇ ಲಕ್ಷಣಗಳು ಕೂಡ ಗೋಚರಿಸ್ತಾ ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ದೆಹಲಿಗೂ ಕೂಡ ಕರೆಯಲಾಯಿತು. ಶಿಸ್ತು ಸಮಿತಿಯ ಎದುರು ಅವರು ಹಾಜರಾದರೂ ಕೂಡ ನೋಟಿಸ್ಗಳನ್ನು ಕೂಡ ನೀಡಲಾಯಿತು. ಅದಕ್ಕೂ ಕೂಡ ಅವರು ಉತ್ತರ ಕೊಟ್ಟರು. ಇದೆಲ್ಲದರ ಹೊರತಾಗಿಯೂ ಕೂಡ ರೆಬೆಲ್ಸ್ ನಾಯಕರು ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೆ BY ವಿಜಯೇಂದ್ರ BS ಯಡಿಯೂರಪ್ಪ ಅವರ ವಿರುದ್ಧ ಕಿಡಿಕಾರ್ತಾನೆ ಇದ್ದರು. ಇದೀಗ ಎಲ್ಲ ಒಂದು ನಾಯಕರೇನಿದ್ದಾರೆ, ಬಂಡಾಯ ನಾಯಕರೇನಿದ್ದಾರೆ, ಎಲ್ಲ ನಾಯಕರು ಕೂಡ ಇದೀಗ ಮತ್ತೊಮ್ಮೆ ಸಭೆ ಸೇರ್ತಾ ಇದ್ದಾರೆ. ಪರ್ಯಾಯ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ಚರ್ಚೆ ಆಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡುವ ನೆಪ ಒಡ್ಡಿ ಈ ಸಭೆ ಹಮ್ಮಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಎಷ್ಟೇ ಹೈಕಮಾಂಡ್ ನಾಯಕರು ಪ್ರಯತ್ನ ಪಟ್ಟರೂ ಕೂಡ ಬಣ ರಾಜಕಾರಣ ತಣಿಯುವಂತಹ ಯಾವುದೇ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಇದೀಗ ಮತ್ತೆ ಬಂಡಾಯ ನಾಯಕರು ಯಾರ್ಯಾರು BJPಯಲ್ಲಿ ಅಸಮಾಧಾನಿತ ನಾಯಕರಿದ್ರು ಎಲ್ಲರೂ ಕೂಡ ಮತ್ತೊಮ್ಮೆ ಸಭೆ ಸೇರ್ತಾ ಇದ್ದಾರೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗತ್ತೆ, ಪರ್ಯಾಯ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಗತ್ತಾ, ಹೇಗೆ ಅಂತ? ಸಂತೋಷ್, ಹೈಕಮಾಂಡ್ ನಾಯಕರು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಕೂಡ ರಾಜ್ಯ ಬಿಜೆಪಿಯಲ್ಲಿ ಸೃಷ್ಟಿಯಾಗಿರುವಂತಹ ಬಣ ರಾಜಕೀಯವನ್ನ ಸರಿಪಡಿಸುವಂತ ಕೆಲಸಗಳು ಆಗ್ತಾ ಇಲ್ಲ. ಯಾಕಂದ್ರೆ ಅವರು ಎಷ್ಟೇ ಬಾರಿ ದೆಹಲಿಗೆ ನಾಯಕರನ್ನ ಕರೆಸಿ ಅವರಿಗೆ ಬುದ್ಧಿವಾದವನ್ನ ಹೇಳಿ ಕಳಿಸಿದ್ರು ಕೂಡ ರಾಜ್ಯಕ್ಕೆ ಬಂದ ನಂತರ ರಾಜ್ಯ ಬಿಜೆಪಿ ನಾಯಕರು ಅವರೊಂದು ದಿಕ್ಕು ಇನ್ನೊಬ್ಬರು ಇನ್ನೊಂದು ದಿಕ್ಕು ಅನ್ನುವಂತ ನಡ್ಕೊಳ್ತಾ ಇದ್ದಾರೆ. ಯತ್ನಾಳ್ ಮತ್ತೆ ವಿಜಯೇಂದ್ರ ಅವರ ನಡುವೆ ನಡೆದಿರುವಂತಹ ಈ ಒಂದು ಬಣ ರಾಜಕೀಯ ಈಗ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಹೈಕಮಾಂಡ್ ನಾಯಕರು ಕರೆದು ಯತ್ನಾಳ್ ಅವರಿಗೆ ಬುದ್ಧಿಯನ್ನ ಹೇಳಿದ್ರು ಕೂಡ ಮತ್ತೆ ಯತ್ನಾಳ್ ಅವರು ರಾಜ್ಯಕ್ಕೆ ಬಂದ ನಂತರ ಯಾವುದೇ ಬುದ್ಧಿಯನ್ನ ಹೇಳಿಲ್ಲ, ನಾವು ಸರಿದಾರಿಯಲ್ಲೇ ಹೋಗ್ತಾ ಇದ್ದೇವೆ ಅಂತೇಳಿ ಅವರು ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಭೆಗಳ ಮೇಲೆ ಸಭೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಸದಾಶಿವ ನಗರದಲ್ಲಿರುವಂತ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್, BP ಹರೀಶ್ ಹಾಗೆ ಪ್ರತಾಪ್ ಸಿಂಹ ಸೇರಿದಂತೆ ಯಾರು ರೆಬೆಲ್ ತಂಡದಲ್ಲಿ ಗುರುತಿಸ್ಕೊಂಡಿದ್ದಾರೆ ಆ ನಾಯಕರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆಯ ಉದ್ದೇಶ ನಾವು ವಕ್ಫ್ ವಿಚಾರದಲ್ಲಿ 2ನೇ ಹಂತದ ಪ್ರತಿಭಟನೆಗಳು ಮತ್ತೆ ಹೋರಾಟವನ್ನ ರೂಪಿಸೋದಕ್ಕಾಗಿ ನಾವು ಈ ಒಂದು ಸಭೆಯನ್ನ ನಡೆಸ್ತಾ ಇದ್ದೇವೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ. ಆದ್ರೆ ವಾಸ್ತವವಾಗಿ ನಡೀತಾ ಇರುವಂತದ್ದೇ ಬೇರೆ. ಯಾಕಂದ್ರೆ ರೆಬೆಲ್ ನಾಯಕರು ಒಂದು ವೇಳೆ ಏನಾದ್ರೂ ವಕ್ಫ್ ವಿರುದ್ಧ ಅಥವಾ ಮೂಡಾ ವಿರುದ್ಧ ಹೋರಾಟವನ್ನ ರೂಪಿಸೋದೇ ಆಗಿದ್ರೆ ಪಕ್ಷದ ವೇದಿಕೆಯಲ್ಲಿ, ಪಕ್ಷದ ಕಚೇರಿಯಲ್ಲಿ ಅದರ ಬಗ್ಗೆ ಪಕ್ಷದ ಉಳಿದಿರುವಂತಹ ನಾಯಕರ ಜೊತೆ ಚರ್ಚೆಯನ್ನ ಮಾಡಿ ರೂಪುರೇಷೆಗಳನ್ನ ಸಿದ್ಧಪಡಿಸ್ಕೊಂಡು ತದನಂತರ ಅವರು ಹೋರಾಟಕ್ಕೆ ಅಣಿಯಾಗಬೇಕಾಗಿತ್ತು. ಆದ್ರೆ ಇಲ್ಲಿ ಪ್ರತ್ಯೇಕವಾಗಿ ಇವರು ಸಭೆಯನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ಯಾವ ಅರ್ಥವನ್ನ ಕೊಡುತ್ತೆ?
ಸೊ ಹಾಗಾಗಿ ಇಲ್ಲಿ ಸಭೆ ನಡೆಸ್ತಾ ಇರುವಂತದ್ದು ಹೇಗಾದ್ರೂ ಮಾಡಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಪರ್ಯಾಯ ಸಭೆಯಲ್ಲಿ ಚರ್ಚೆಗಳಾಗ್ತಾ ಇದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದೆ ಕೂಡ ಪ್ರಯತ್ನಗಳನ್ನ ಮಾಡಿದ್ರು, ಆಸೆಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಮತ್ತಷ್ಟು ಈ ಒಂದು ರೆಬೆಲ್ ಬಣ ಏನಿದೆ ಪರ್ಯಾಯ ಶಕ್ತಿಯನ್ನ ಸದೃಢಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಮತ್ತಷ್ಟು ನಾಯಕರನ್ನ ತಮ್ಮ ಬಣದೊಳಗೆ ಸೇರಿಸ್ಕೊಳ್ಬೇಕು, ನಾಯಕತ್ವವನ್ನ ರೂಪಿಸ್ಕೊಳ್ಬೇಕು, ಪಕ್ಷಕ್ಕೆ ಯಾವುದೇ ರೀತಿಯಾದಂತ ಚ್ಯುತಿಯಾಗದಂತೆ ನಾವು ಪಕ್ಷವನ್ನ ಮುನ್ನಡೆಸಬೇಕು. ಆ ಮುನ್ನಡೆಸೋದಕ್ಕೆ ಅಗತ್ಯವಾಗಿ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು. ನಮ್ಮ ಒಂದು ಬಣದ ಶಕ್ತಿಯನ್ನ ಹೈಕಮಾಂಡ್ ನಾಯಕರಿಗೆ ಮನವರಿಕೆಯನ್ನ ಮಾಡ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಸಂತೋಷ್. ಹಾಗಾಗಿ ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವಂತಹ ಈ ಬಣ ರಾಜಕೀಯಕ್ಕೆ ಇನ್ನೂ ಕೂಡ ಮುಲಾಮ್ ಸಿಗ್ತಾ ಇಲ್ಲ. ಇದು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಒಪ್ಕೊಳ್ಳೋದಕ್ಕೆ ಈ ಹಿರಿಯರ ಬಣ ಒಪ್ತಾ ಇಲ್ಲ. ಸೊ ಆ ಒಂದು ಕಾರಣಕ್ಕೆ ಪದೇ ಪದೇ ಸಭೆಗಳನ್ನ ಸೇರ್ತಾ ಇರುವಂತದ್ದು, ಪದೇ ಪದೇ ಬೇರೆ ಬೇರೆ ವಿಚಾರದಲ್ಲಿ ಹೋರಾಟದ ವಿಚಾರದಲ್ಲಿ ಸಭೆಗಳನ್ನ ನಡೆಸುವ ಮೂಲಕ ಪರ್ಯಾಯ ತಮ್ಮದೇ ಆದಂತಹ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನ ಇದರ ಹಿಂದೆ ನಡೀತಾ ಇದೆ ಸಂತೋಷ್. ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.